ಗೈಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾವು ಬಂಗ್ಲೆ ಭೂತ ಪಾರ್ಟ್ 2 ಮಾಡ್ತಾ ಇದ್ದೀವಿ. ಹೌದು, ಈ ಬ್ಲಾಗಲ್ಲಿ 3 ಜನ ಇದ್ದೀವಿ. ಮತ್ತು ಬಂಗ್ಲೆ ಭೂತ ಪಾರ್ಟ್ 1 ನೀವು ನೋಡಬೇಕು ಅಂದರೆ ನಮ್ಮ ಮಮ್ಮಿ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನೋಡಿ. ಅದ್ರ ಹೆಸರು ಆಶ್ರಿತಾ ಯೂಟ್ಯೂಬ್ ಚಾನಲ್ ಅಂತ. ಇವಾಗ ನಾವು 3 ಜನ ಫಸ್ಟು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಆಮೇಲೆ ಬಂಗ್ಲೆ ಭೂತ ಪಾರ್ಟ್ 2ನ ಸ್ಟಾರ್ಟ್ ಮಾಡ್ತೀವಿ. ಓಕೆ ಗೈಸ್, ಸ್ಕ್ರಿಪ್ಟ್ ಬರೆದಾದ್ಮೇಲೆ ನಿಮಗೆ ನಾವು ಭೇಟಿ ಆಗ್ತೀವಿ. ಬಾಯ್. ನಾವು ಬಂಗ್ಲೆ ಭೂತದಲ್ಲಿದ್ದೀವಿ. ಇದೇನು ಹಿಂಗೈತೆ 100 ಹೌಸು? ಇದೇನು ಹಿಂಗಿದೆ 100 ಹೌಸು? ಒಳ್ಳೆ ವಿಚಿತ್ರವಾಗಿದೆ ಇಲ್ಲೆಲ್ಲ. ಹೌದು, ನಾವು ಇವಾಗ ದೆವ್ವದಿದೆ. ಇದೇನು ಹಿಂಗಿದೆ 100 ಹೌಸು? ಹೊಲ್ನಾಡಲ್ಲಿಂದೆ ಮನೆ. ಬಂದರು ಮಲ್ಗೋಣ. ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ ಕಂಡ್ರು. ನಮ್ಮ ಅಜ್ಜಿ ಹೇಳ್ತಿದ್ರು, ಬಂಗ್ಲೆ ಭೂತದಲ್ಲಿ ನೀವು ಹೋದ್ರೆ ಮಲ್ಕೊಂಡಾಗ ಒಂದು ವಿಚಿತ್ರವಾಗಿರೋ ಸೌಂಡ್ ಕೇಳಿಸುತ್ತೆ ಅಂತ. ನನಗಂತೂ ಭಯ ಆಗ್ತಿದೆ, ಮಲ್ಕೊಬಿಡ್ರು. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಶದಿದು ಲೋಕವು ಜಾಗರ, ರಾಮದೂತಾಗಲಿತ ಬಲರಾಮ, ಅಂಜಲಿ ಪುತ್ರ ಪವಲ ಸುತರಾಮ, ಮಹಾವೀರ ವಿಕ್ರಮ ಬಜರಂಗಿ, ಸುಮತಿ ನಿವಾಸನ ಸುಮತಿ ಕೇಸಂಗೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಮೋಹಿನಿಯ. ಇದೇನ್ರು ಹೆಂಗೆ ಬರ್ತಿದೆ ಸೌಂಡು? ಭಯ ಆಗ್ತಿದೆ ಕಂಡ್ರು. ನೋಡೋಣ, ಮಲ್ಕೊಳ್ರಿ. ಇನ್ನೊಂದ್ಸಲ ಈ ಸೌಂಡ್ ಬಂದುಬಿಟ್ರೆ ತಿರ್ಚ್ಕೊಂಬಿಡೋಣ. ಯಾರಾದರೂ ಬರ್ತಾರೆ ಅಲ್ಲಿ ಹೆಲ್ಪ್ ಮಾಡೋಕ್ಕೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಮೋಹಿನಿಯ. ಇಲ್ಲಿ ಯಾರು ಇಲ್ವಲ್ರು? ಏನ್ರು ತುಂಬ ಬರ್ತಿದೆ. ಯಾರು DJ ಆನ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿಕೊಂಡು ಈ ಸಾಂಗ್ನ ನಮಗೆ ಬೇಕು ಅಂತಲೇ ಯಾರೋ ಮಾಡ್ತಿದ್ದಾರೆ. ಅದು ನಾವು ಬಂಗ್ಲೆ ಭೂತಕ್ಕೆ ಹೋದ್ಸಲಿ ಬಂದಾಗಲೂ ಹಿಂಗೆ ಆಗಿತ್ತು. ಈ ಬಂಗ್ಲೆ ಮನೆ ಅಂತೂ ಒಂಚೂರು ಚೆನ್ನಾಗಿಲ್ಲ, ಭಯಾನಕವಾಗಿದೆ. ನಾವು ಬೆಳಗ್ಗೆ ಎದ್ದು ಬೇಗ ಇಲ್ಲಿ ಜಾಗನ ಖಾಲಿ ಮಾಡಿಬಿಡೋಣ. ಇಷ್ಟೊಂದು ಬೆಳಗ್ಗೆ ಆಗಿದೆ, ಯಾವನ್ ಎದುರುಕತಾನೆ. ಬಾರಿ ಲೈಟ್ ಅಂತೂ ಸಖತ್ತಾಗಿ ಉರಿತಿದೆ. ಅಲ್ಲಿ ಲೈಟ್ ಆಫ್ ಮಾಡಿದ್ದು ಯಾರು? ಗೈಸ್, ನಿಮ್ಗೆ ಆಮೇಲೆ ಸಿಗ್ತೀವಿ ನಾವು. ಬಾಯ್ ಗೈಸ್.